ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎನ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ PJ5 ಚಾನೆಲ್ ಆಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಆರ್ಯವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿನಿರತ ಸಂಘ ರಾಯಚೂರು ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಸಮಾರಂಭ ದಿನಾಂಕ 18-8-2024 ರವಿವಾರ ಬೆಳಗ್ಗೆ 10:30ಕ್ಕೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರು. ಸ್ವಾಗತ ಕೋರುವವರು ಅಧ್ಯಕ್ಷರು ಬಿ ವೆಂಕಟೇಶ್ ಆಲೂರು, ಕಾರ್ಯದರ್ಶಿಗಳು ಪೆಂಡಾಲ ಕಿಶೋರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಬೋಧಕ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ. ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಅನ್ಯಾಯ. ವೆಂಕಟೇಶ್ ನಾಯಕ್, ಅಸ್ಕಿಹಾಳ್. ಆಗಸ್ಟ್ 19ರಂದು ನುಲಿಯ ಚಂದಯ್ಯ ಜಯಂತಿ ಅದ್ದೂರಿ ಆಚರಣೆ. ಹುಲಿಗೆಪ್ಪ ಮಾಣೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ನರ ಮೇಲೆ ಹಲ್ಲೆ ಖಂಡನೆ. ರಕ್ಷಣೆಗೆ ಒತ್ತಾಯಿಸಿ ಸೂರ್ಯವಂಶಿ ಕ್ಷತ್ರಿಯ ಕಾಟಿಕ ಸಮಾಜ ವತಿಯಿಂದ ಮನವಿ. ಕೋಲ್ಕತ್ತಾ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ, ಕೊಲೆ ಖಂಡಿಸಿ AIDYO ಸಂಘಟನೆ ಪ್ರತಿಭಟನೆ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಅರ್ಪಿಸಿದವರು ನೆನೆಯಬೇಕು. ಕೇಶವ್ ರೆಡ್ಡಿ. ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಹತ್ಯೆ ಖಂಡಿಸಿ ಖಾಸಗಿ ಆಸ್ಪತ್ರೆಗಳ OPD ಬಂದ್. ಸಾರ್ವಜನಿಕರ ಪರದಾಟ. ಮತ್ತು ಮೂಡಲಗುಡ್ಡದಲ್ಲಿ ಸಿಡಿಲು ಬಡಿದು ಬಸವರಾಜ್ ಸಾವು. ಶಾಸಕಿ ಕರೆಮಾ ನಾಯಕ್ ಭೇಟಿ. 5 ಲಕ್ಷ ಪರಿಹಾರ ವಿತರಣೆ. ವಾರ್ತೆಗಳ ವಿವರ. ರಾಯಚೂರು ವಿಶ್ವವಿದ್ಯಾಲಯವು ಹೊರಡಿಸಿರುವ ಬೋಧಕ ಸಿಬ್ಬಂದಿಗಳ ನೇಮಕಾತಿ ಅಧಿಸೂಚನೆಯಲ್ಲಿ ಪ್ರಾಧ್ಯಾಪಕ, ಸಹ ಪ್ರಾಧ್ಯಾಪಕ ಮತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ನೀಡದೆ ಅನ್ಯಾಯವನ್ನು ಮಾಡಿದ್ದು ರದ್ದುಪಡಿಸಿ ಪುನಃ ಮರು ಅಧಿಸೂಚನೆ ಹೊರಡಿಸಬೇಕು ಎಂದು ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಕರಡು ಸಮಿತಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಿಹಾಳ್ ಒತ್ತಾಯಿಸಿದರು. ರಾಯಚೂರು ವಿಶ್ವವಿದ್ಯಾಲಯವು ಹೊರಡಿಸಿರುವ ಬೋಧಕ ಸಿಬ್ಬಂದಿಗಳ ನೇಮಕಾತಿ ಅಧಿಸೂಚನೆಯಲ್ಲಿ ಪ್ರಾಧ್ಯಾಪಕ, ಸಹ ಪ್ರಾಧ್ಯಾಪಕ ಮತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ನೀಡದೆ ಅನ್ಯಾಯ ಮಾಡಿದ್ದು ರದ್ದುಪಡಿಸಿ ಪುನಃ ಮರು ಅಧಿಸೂಚನೆ ಹೊರಡಿಸಬೇಕು ಎಂದು ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಕರಡು ಸಮಿತಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಿಹಾಳ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ವಿಶ್ವವಿದ್ಯಾಲಯವು ಜುಲೈ 8ರಂದು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದೆ. 2 ಪ್ರಾಧ್ಯಾಪಕ ಹುದ್ದೆಗಳು ಮತ್ತು 5 ಸಹ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಾತಿಗೆ 2 ಪ್ರಾಧ್ಯಾಪಕರ ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿಗೆ ಮತ್ತು ಸಾಮಾನ್ಯ ವರ್ಗಕ್ಕೆ ನೀಡಿದೆ. ಕಲ್ಯಾಣ ಕರ್ನಾಟಕೇತರ ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ. ಸಹ ಪ್ರಾಧ್ಯಾಪಕರ 5 ಹುದ್ದೆಗಳಿಗೆ ಸಂಬಂಧಿಸಿದಂತೆ 1 ಪರಿಶಿಷ್ಟ ಜಾತಿ, 1 ಪರಿಶಿಷ್ಟ ಪಂಗಡ, ಉಳಿದ 3 ಹುದ್ದೆಗಳು ಸಾಮಾನ್ಯ ವರ್ಗಕ್ಕೆ ಮೀಸಲಿಡಲಾಗಿದೆ. 5 ಹುದ್ದೆಗಳಲ್ಲಿ 4 ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಮತ್ತು 1 ಹುದ್ದೆ ಕಲ್ಯಾಣ ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ ಎಂದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಜುಲೈ 31ರಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ.
6 ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದು 6 ಹುದ್ದೆಗಳು ಕರ್ನಾಟಕೇತರ ಸಾಮಾನ್ಯ ವರ್ಗಕ್ಕೆ ಮೀಸಲಿಡಲಾಗಿದೆ. ಅಂದೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ನೇಮಕಾತಿಗೆ ಮತ್ತೊಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಒಟ್ಟು 18 ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದು 18 ಹುದ್ದೆಗಳಲ್ಲಿ 9 ಹುದ್ದೆಗಳು ಸಾಮಾನ್ಯ ವರ್ಗಕ್ಕೆ ಮತ್ತು 9 ಹುದ್ದೆಗಳು ಪರಿಶಿಷ್ಟ ಜಾತಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಿಡಲಾಗಿದೆ ಎಂದರು. ಪ್ರತ್ಯೇಕ ಅಧಿಸೂಚನೆ ಹೊರಡಿಸಿ ಮೀಸಲಾತಿಯಲ್ಲಿ ತಾರತಮ್ಯ ಮಾಡಲಾಗಿದೆ. ನೇರ ನೇಮಕಾತಿ, ರೋಸ್ಟರ್ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ಅನ್ವಯ ನೇಮಕಾತಿ ಮಾಡಿಕೊಳ್ಳಬೇಕು. ಆದರೆ ನಿಯಮ ಸಂಪೂರ್ಣ ಉಲ್ಲಂಘನೆ ಮಾಡಿದ್ದಾರೆ ಎಂದರು. ನೇಮಕಾತಿ ಅಧಿಸೂಚನೆ ಪರಿಷ್ಕರಿಸಿ ಮತ್ತೊಮ್ಮೆ ನೇಮಕಾತಿ ಹೊರಡಿಸಬೇಕು. ಈಗಿನ ಅಧಿಸೂಚನೆ ರದ್ದುಪಡಿಸಬೇಕು. ವಿಶ್ವವಿದ್ಯಾಲಯದ ಕುಲಪತಿಗಳು ತಾರತಮ್ಯ ಮಾಡದೆ ಕೂಡಲೇ ಎಚ್ಚೆತ್ತುಕೊಂಡು ಹಿಂಪಡೆದುಕೊಳ್ಳಬೇಕು. ಈ ಬಗ್ಗೆ ಸಮಾಜದ ಸಚಿವರು, ಶಾಸಕರು ತಮ್ಮ ಗಮನಕ್ಕೆ ಇಲ್ಲವಂತೆ ಕಾಣುತ್ತದೆ. ಈ ಭಾಗಕ್ಕೆ ಅನ್ಯಾಯವಾಗುತ್ತಿದ್ದು ಪ್ರಶ್ನಿಸಬೇಕು. ಇಲ್ಲದೆ ಹೋದಲ್ಲಿ ಕಾನೂನು ಹೋರಾಟ ನಡೆಸಲಾಗುತ್ತದೆ ಎಂದರು. ನೋಟಿಫಿಕೇಶನ್ ಮಾಡಿದ್ದಾರೆ ಸರ್. ಆ ನೋಟಿಫಿಕೇಶನ್ ನಲ್ಲಿ ಬಹುಸಂಖ್ಯಾತರ ವಾಲ್ಮೀಕಿ ಸಮಾಜದವರಿದ್ದು ಮತ್ತು ಈ ಭಾಗದ ಗ್ರಾಜುಯೇಟ್ ಇದ್ದು ಎಲ್ಲ ಭಾಗ ನಾವು ಹಲವಾಗಿದ್ದು ಇವತ್ತಿನ ದಿವಸ ಈ ಕುಲಪತಿಗಳು ಆಗಿರ್ಬೋದು, ರಾಜ್ಯಪಾಲ ಯಾವುದೇ ಈ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ ಮಂತ್ರಿ ಇರ್ಬೋದು, ರಾಜ್ಯಪಾಲ ಇರ್ಬೋದು, ಕಾರ್ಯದರ್ಶಿಗಳ ಪಕ್ಷ ಕೇಂದ್ರದವರು ಅಭಿವೃದ್ಧಿ ಇರ್ಬೋದು, ಯಾರನ್ನೂ ಇಲ್ಲ ಸರ್. ಅವ್ರು ಏನ್ ಮಾಡ್ತಾರೆ ಸರ್, ಅವರು ಏಕಾಏಕಿ ನೋಟಿಫಿಕೇಶನ್ ಮಾಡ್ತಾರ. ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇವತ್ತು ದಿವಸ ಈ ನೋಟಿಫಿಕೇಶನ್ ಏನ್ ಹೇಳ್ತಾ ಇದ್ದಾರೆ ಸರ್, ಒಂದು ಪೋಸ್ಟ್ ನಮಗಿಲ್ಲ ಸರ್. ಸುಮಾರು 18 ಪೋಸ್ಟ್ಗಳನ್ನು ಈ ವಿಶ್ವವಿದ್ಯಾಲಯದಲ್ಲಿ ಕರೆದಿದ್ದಾರೆ ಸರ್. ಅದರಲ್ಲಿ ನಾನ್ ಹೆಚ್ಚಿಗೆ ಟೋಟಲ್ 26ರಲ್ಲಿ 6 ನಾನ್ ಹೆಚ್ಚಿಗೆ ತೆಗೆದಿದ್ದಾರೆ ಸರ್. 18 ಪೋಸ್ಟ್ಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ಸರ್. 18 ಪೋಸ್ಟ್ ಹೆಚ್ಚಿಗೆನಲ್ಲಿ ಈ ವಿಶ್ವವಿದ್ಯಾಲಯ ಸರ್, ಅದರಲ್ಲಿ ಒಂದು ಪೋಸ್ಟ್ ಆದರೂ ನಮಗಿಲ್ಲ ಸರ್. ಅವ್ರು ಏನ್ ಹೇಳ್ತಾ ಇದ್ದಾರೆ, ಈ 18 ಪೋಸ್ಟ್ ನಲ್ಲಿ SC ಇಷ್ಟು, ಜನರಲ್ ಇಷ್ಟು. ನಾವು ನಿಮಗೆ ಮುಂದೆ ನೋಟಿಫಿಕೇಶನ್ ಆದಾಗ ಮುಂದೆ ಕರೆದಾಗ ಆ ಕೋಟ ನಿಮ್ಗೆ ಎಷ್ಟಿಗೆ ಬರ್ತದೆ ಅಂತ ಹೇಳಿ ಇವತ್ತು ನೋಟಿಫಿಕೇಶನ್ ಮಾಡಿದ್ದಾರೆ ಸರ್. ಅಂದ್ರೆ ಈ ವಿಶ್ವವಿದ್ಯಾಲಯದಲ್ಲಿ ಏನಿದೆ ಅಂತಂದ್ರೆ, ಈಗ ಅವ್ರಿಗೆ ಹಸುವಾಗಿದೆ, ನಿಮ್ಗೆ ಹಸುವಾಗಿಲ್ಲ, ನೆಕ್ಸ್ಟ್ ನಿಮಗೆ ಕಾಯ್ದಿರಿಸಿದ ಒಂದು ಪೋಸ್ಟ್ ಕಾಯ್ದಿರಿಸಿದ್ದಾರೆ ಸರ್, ಒಂದು SC ST. ಅದು ಯಾವಾಗ ಆಗ್ಬೇಕು ಸರ್, ಮುಂದಿನ ತೀರ್ಮಾನಗಳಲ್ಲಿ ಅವ್ರು ಏನ್ ಮಾಡ್ತಾರೆ, ನೋಟಿಫಿಕೇಶನ್ ಆಗೋದು, ಈ ಪ್ರಿನ್ಸಿಪಾಲ್ ಇದ್ದವರು ಮಾಡಬಹುದು ಬಿಡ್ಬೋದು, ಈ ಸರ್ಕಾರದವರು ಅನುಮೋದನೆ ಮಾಡಬಹುದು ಬಿಡ್ಬೋದು. ಅಂದ್ರೆ ಈ ವಿಶ್ವವಿದ್ಯಾಲಯದಲ್ಲಿ ಯಾವ ರೀತಿ ನಡೀತಿದೆ, ಸ್ಲೋ ಫೋಜ್ ಅಂತ ನಡೀತಾ ಇದೆ ಸರ್. ಅವ್ರನ್ನ ಯಾರು ಕೇಳೋದಿಲ್ಲ ಸರ್. ಈ ವಿಶ್ವವಿದ್ಯಾಲಯ ಸರ್ ಟೀಚಿಂಗ್, ನಾನ್ ಟೀಚಿಂಗ್ ಇದ್ದವ್ರು ಯಾವುದೇ ಅವರು ಮಾಡ್ತಾ ಇಲ್ಲ ಸರ್. ಏಕೈಕದಲ್ಲಿ ಅವ್ರು ಇಚ್ಛೆಂತಾನೆ ಮಾಡ್ತಾರೆ ಸರ್. ಈ ವಿಶ್ವವಿದ್ಯಾಲಯಕ್ಕೆ ಎಲ್ಲೇ ಈ ಕುಲಪತಿಗಳಿಗೆ ಅವ್ರದೇ ಕರ್ಬಾರು, ಅವ್ರದೇ ಇದೆ ಸರ್. ಅದರಲ್ಲಿ ನಮ್ಮ ಪ್ರತಿನಿಧಿಗಳನ್ನು ಯಾರು ಕೇಳೋದಿಲ್ಲ ಸರ್. ಆಮೇಲೆ ನಮ್ಮ ವಿದ್ಯಾರ್ಥಿಗಳನ್ನು ಕೇಳೋದಿಲ್ಲ ಸರ್. ಈ ಸಮಾಜ ಹೆಸರಿಗೆ ನಾವು MLAಗಳು ಆಗ್ಬಿಟ್ರೆ ಸರ್. ಆ ತರ ನಮ್ಮನ್ನ ಇವತ್ತಿನ ದಿವಸ ಈ ಯುಗದಲ್ಲಿ ಯಾವುದೇ ನೇರ ನೇಮಕಾತಿಗಳಿಲ್ಲ ಸರ್. ಈಗಿನ ಕಾಲದಲ್ಲಿ ಸಮಾಜ ಉನ್ನತ ಸ್ಥಾನದಲ್ಲಿ ವಿದ್ಯಾರ್ಥಿಗಳು ಎಲ್ಲಿ ಫೋನ್ ಮಾಡ್ತಾರೆ ಸರ್, 7 ಜಿಲ್ಲೆಯಿಂದ ಸರ್ ನಮ್ಗೆ ಅನ್ಯಾಯ ಆಗಿದೆ. ಅವ್ರು ಏನ್ ಹೇಳ್ತಾರೆ, ನೋಟಿಫಿಕೇಶನ್ ಅಲ್ಲಿ ಎಲ್ಲರಿಗೂ ಏನಾದ್ರು ನೋಟಿಫಿಕೇಶನ್ ತೋರಿಸ್ತಾರೆ ಸರ್, ಇಲ್ಲ ರೋಸ್ಟ್ ಪ್ರಕಾರ, ಆಮೇಲೆ ಇದೆಲ್ಲ ಇದೆ ಸೇಡ್ ರೂಲ್ ಪ್ರಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ಮಾಡಿದ್ದಾರೆ ಅಂತ ಅವ್ರು ಏನಿಲ್ಲ ಸರ್, ತಮ್ಮ ಅನುಕೂಲತಕ್ಕಂತೆ ಒಂದು ಪೋಸ್ಟ್ ಒಬ್ಬರಿಗೆ ಅದು ಹೆಸರಲ್ಲ ಸರ್. ಆದ್ರೆ ಒಂದು ಪೋಸ್ಟ್ ನಮ್ಗೆ ರೂಲ್ಸ್ ಪ್ರಕಾರ ಕರಲೇಬೇಕು ಸರ್ ಎಷ್ಟಿಗೆ. ಅದು ಬಿಟ್ಟು ಬೇರೆ ಜನಾಂಗದವ್ರು ಕರೆದಿದ್ದಾರೆ. ಇಲ್ಲಿ ಎಷ್ಟಿದವ್ರಿಗಂತ ಅನ್ಯಾಯ ಇಲ್ಲ ಸರ್, ಬೇರೆ ಬೇರೆ ಜನಾಂಗದವ್ರಿಗೂ ಇಲ್ಲಿ ಅನ್ಯಾಯ ಆಗಿದೆ ಸರ್. ಇಲ್ಲಿ ನಾವೇನು ಒಂದೇ ಸಾಮಾಜಿಕ ಅಂತ ಕೇಳ್ತಾ ಇದ್ದೇವೆ ಸರ್. ಅಂದ್ರೆ ಅದರಲ್ಲಿ ಅಟ್ಲೀಸ್ಟ್ ಈ 18 ಪೋಸ್ಟ್ ನಲ್ಲಿ ಒಂದು ಪೋಸ್ಟ್ ಆದ್ರೂ ಬೇಕಲ್ಲ ಸರ್. ಯಾಕೆ ಅಂದ್ರೆ ಅವ್ರು ಒಂದು ತೋರಿಸಿದ್ದಾರೆ ಸರ್, ಮಂದೆ ನಿಮ್ಮದವ್ರಿಗೆ ಏನ್ ತೋರಿಸಿದ್ದಾರೆ, ಇಲ್ಲ ರೀ ಮುಂದೆ ಕೊಡ್ತೀವಿ ಕಾಯ್ದೆ ಸರ್. ಅಂದ್ರೆ ಇದು 4 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಅಥವಾ ಕಲ್ಯಾಣ ಇದೆ ಇದ್ರ ಮೇಲೆ ನಡೆಸ್ಬೋದು ಸರ್. ಇದು ಬಹುದೊಡ್ಡ ಅನ್ಯಾಯವಾಗಿದೆ ಸರ್. ದಯವಿಟ್ಟು ರಾಜ್ಯಪಾಲರಾಗಿರ್ಬೋದು, ಮುಖ್ಯಮಂತ್ರಿಗಳು, ಸರ್ಕಾರದವರು ಆಗಿರ್ಬೋದು, ಮತ್ತೆ ಕಾರ್ಯದರ್ಶಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಗಳು ಅವರಿರ್ಬೋದು ಸರ್, ಯಾರೇ ಇರಲಿ ಸರ್, ಶಿಕ್ಷಣ ಸಂಸ್ಥೆಯವರ, ಉನ್ನತ ಶಿಕ್ಷಣ ಸಂಸ್ಥೆ ಇರ್ಬೋದು ಸರ್, ಇದಕ್ಕೆ ಯಾರೇ ಸಂಬಂಧಪಟ್ಟವರು ಇದನ್ನು ಪರಿಗಣಿಸಿ ನೇರ ನೇಮಕಾತಿಯನ್ನು ರದ್ದು ಮಾಡಿ, ಈಗೇನು ಕರೆದ ನೋಟಿಫಿಕೇಶನ್ ಅದು ರದ್ದು ಮಾಡಿ ಇದನ್ನು ಪೂರ್ಣಾಂಶವಾಗಿ ನಾವು ಕಾನೂನು ಹೋರಾಟಕ್ಕೆ ನಾವು ಆಲ್ರೆಡಿ ಚಾಲು ಮಾಡಿದ್ವಿ ಸರ್. ನಾವು ಗುಲ್ಬರ್ಗ ಹೋಗಿದ್ದೀವಿ, ಗುಲ್ಬರ್ಗದಲ್ಲಿ ಏನ್ ಹೇಳಿದ್ದಾರೆ, ಇಲ್ಲ ಇದು ಬರಲ್ಲ, ನೀವು ಹೈಕೋರ್ಟ್ ಅಲ್ಲಿ ಹೋಗ್ಬೇಕಂತಂದ್ರೆ ಈ ಕಾನೂನು ಹೋರಾಟ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ನೀವು ಫೈಲ್ ಬಿಡುಗಡೆ ಮಾಡ್ರಿ, ಇದನ್ನೇನಾದ್ರೂ ತಡೆಯಬೇಕಂತಂದ್ರೆ ಇಲ್ಲಿ ಗುಲ್ಬರ್ಗ ಬರಲ್ಲ ಅಂತ ಹೇಳ್ತಾರೆ ಸರ್. ಕಾನೂನು ಹೋರಾಟನೂ ಮಾಡ್ತೀವಿ ಸರ್, ಮತ್ತು ಸಮಾಜ ಸಂಘ ಸಂಸ್ಥೆಗಳ ಹೋರಾಟನೂ ಮಾಡ್ತೀವಿ ಸರ್. ಈ ಕುಲಪತಿಗಳನ್ನು ನಾವು ಹೋಗಿ ಭೇಟಿ ಆಗ್ತೀವಿ ಸರ್. ಎಲ್ಲರಿಗೂ ಈ ನಾವು ಒಂದು ಮನೆ ಪ್ರತಿಯೊಬ್ಬರು ಕಳಿಸ್ತೀವಿ ಸರ್. ದಯವಿಟ್ಟು ಇದನ್ನು ಸರಿಪಡಿಸಲಾರದೆ, ಕಾನೂನಾತ್ಮಕ ಸರಿಪಡಿಸಲಾರದೆ ಏನಾದ್ರು ಈ ಕುಲಪತಿಗಳು ಇರ್ಬೋದು, ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳು ಇರ್ಬೋದು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ನೀವು ಏನಾದ್ರು ಹಂಗೆ ಮಾಡಿದ್ಯಾ ಆದ್ರೆ
ಈ ಸಂದರ್ಭದಲ್ಲಿ ವಿರೂಪಾಕ್ಷಿ ನಾಯಕ್, ಬಡೆ ಸಾಬ್, ಗೋವಿಂದ್ ನಾಯಕ್, ಮಹಾದೇವ್ ನಾಯಕ್, ಉದಯ್ ಕುಮಾರ್, ವೀರೇಶ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ನುಲಿಯ ಚಂದಯ್ಯನವರ 917ನೇ ಜಯಂತಿಯನ್ನು ಆಗಸ್ಟ್ 19ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕುಳುವ ಮಹಾಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಹುಲಿಗೆಪ್ಪ ಮಾಣಿಕ್ ಹೇಳಿದರು. ನುಲಿಯ ಚಂದಯ್ಯನವರ 917ನೇ ಜಯಂತಿಯನ್ನು ಆಗಸ್ಟ್ 19ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕುಳುವ ಮಹಾಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಹುಲಿಗೆಪ್ಪ ಮಾಣಿಕ್ ಹೇಳಿದರು. ಅವರು ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುಳುವ ಮಹಾಸಂಘದ ಸಹಯೋಗದಲ್ಲಿ ಜಯಂತಿ ಆಚರಿಸುತ್ತಿದ್ದು, ಅಂದು ಬೆಳಗ್ಗೆ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ನುಲಿಯ ಚಂದಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆಯಲ್ಲಿ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗುವರು. ವಿವಿಧ ಬಾಜ ಭಜಂತ್ರಿ, ಡೊಳ್ಳು, ಇತರೆ ಕಲಾ ತಂಡಗಳು ಭಾಗವಹಿಸಲಿವೆ. ಮೆರವಣಿಗೆ ಟಿಪ್ಪು ಸುಲ್ತಾನ್ ಉದ್ಯಾನವನದಿಂದ ಆರಂಭವಾಗಿ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ತಲುಪಲಿದೆ ಎಂದರು. 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಘನ ಉಪಸ್ಥಿತಿಯನ್ನು ಸಣ್ಣ ನೀರಾವರಿ, ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶಾಸಕ ಡಾ ಶಿವರಾಜ್ ಪಾಟೀಲ್, ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಎಲ್ಲ ತಾಲೂಕು ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಭಾಗವಹಿಸಲಿದ್ದು, ಕಾರ್ಯಕ್ರಮದಲ್ಲಿ ಮರಿಯಪ್ಪ ತುರುಗಡಿಗಿ ಅವರ ಉಪನ್ಯಾಸ ನೀಡಲಿದ್ದಾರೆ ಎಂದರು. ರಾಜ್ಯ ಸರ್ಕಾರದಿಂದ ಆಚರಿಸಲ್ಪಡುವಂತಹ ಈ ಒಂದು ಜಯಂತಿಯನ್ನು ಜೊತೆಗೆ ಈ ನುಲಿಯ ಚಂದಯ್ಯನವರು ನಮ್ಮ ಕೊರವ, ಕೊರಚ, ಕೊರಮ, ಭಜಂತ್ರಿ ಈ ಸಮುದಾಯಗಳಿಗೆ ಸೇರಲ್ಪಟ್ಟ ಒಂದು ಜನಾಂಗದವರಾಗಿರುವುದರಿಂದ ಸರ್ಕಾರದ ಈ ಜಯಂತಿ ಆಚರಣೆ ಜೊತೆಗೆ ನಮ್ಮ ಸಮಾಜವೂ ಕೂಡ ಈ ಒಂದು ಜಯಂತಿಯಲ್ಲಿ ಭಾಗವಹಿಸಿ ಅದ್ದೂರಿಯಾಗಿ ಆಚರಿಸಬೇಕೆಂದು ನಮ್ಮ ರಾಯಚೂರು ಜಿಲ್ಲಾ ಕುಳುವ ಮಹಾಸಂಘ ಅಂದರೆ ಕೊರಮ, ಕೊರಚ, ಕೊರವ, ಭಜಂತ್ರಿ ಸಮುದಾಯಗಳ ಒಕ್ಕೂಟದಿಂದ ಎಲ್ಲರೂ ಸೇರಿ ಸಹಭಾಗಿತ್ವದಲ್ಲಿ ಒಂದು ಜಯಂತಿಯನ್ನು ಸೋಮವಾರ 100ನೇ ದಿವಸ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನ ಡಿಸಿ ಆಫೀಸ್ ಎದುರುಗಡೆ ಅಲ್ಲಿ ಶ್ರೀ ನುಲಿ ಚಂದಯ್ಯನವರ ಭಾವಚಿತ್ರಕ್ಕೆ ಪೂಜೆಯ ಮುಖಾಂತರ ಅಲ್ಲಿಂದ ಜಿಲ್ಲಾಡಳಿತದ ಏನು ಭವ್ಯ ಮೆರವಣಿಗೆ ಇದೆ ಆ ಮೆರವಣಿಗೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆ ತಾಲೂಕಿನ ಸಮಸ್ತ ನಮ್ಮ ಕುಳುವ ಬಾಂಧವರು, ಕೊರಮ, ಕೊರಚ, ಭಜಂತ್ರಿ ಸಮಾಜದ ಬಂಧುಗಳು, ರಾಯಚೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು 19 ಹಳ್ಳಿಗಳಿರತಕ್ಕಂಥ ಎಲ್ಲ ಸಮಾಜ ಬಾಂಧವರು, ಸಿಟಿಯಲ್ಲಿರತಕ್ಕಂಥ ಎಲ್ಲರೂ ಸೇರಿ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ವಿನಂತಿಸುತ್ತೇನೆ. ಪರಮ ಪೂಜ್ಯ ಶ್ರೀ ನುಲಿಯ ಚಂದಯ್ಯನವರು 1107ರಲ್ಲಿ ಬಿಜಾಪುರ ಜಿಲ್ಲೆಯ ಶಿವಣಿಯಲ್ಲಿ ಜನನವಾಯಿತೆಂಬುದು ಹಿರಿಯರ ಹಾಗೂ ತಜ್ಞರ ಅಭಿಪ್ರಾಯ. ಆ ಪ್ರಕಾರವಾಗಿ ಅವರು 1177ರಲ್ಲಿ ಅವರು ಹಿರಿಯರಾದರು. ಆ ಬಿಜಾಪುರ ಜಿಲ್ಲೆಯ ಶಿವಣಗಿ ಗ್ರಾಮದಲ್ಲಿ ಅವರ ಒಂದು ದೇವಾಲಯ ಇದೆ. ಪರಮ ಪೂಜ್ಯರು ಬಸವಣ್ಣವರ ಸಮಕಾಲೀನ ಅವರ ಒಂದು ಅನುಭವ ಮಂಟಪದಲ್ಲಿ ಅನೇಕ ಜಾತಿ ಧರ್ಮದ ಒಂದು ಗುರುಗಳೇನಿದ್ರಲ್ಲ ಅವರ ಜೊತೆಯಲ್ಲಿ ಇವರು ಸಹ ಒಬ್ಬರು ಅವರ ಅನುಭವ ಮಂಟಪದಲ್ಲಿ ಅವರು ಬಸವಣ್ಣವರ ಅನುಯಾಯಿಗಳಾಗಿ ತಮ್ಮ ಸೇವೆಯನ್ನು ಕಾಯಕವೇ ಕೈಲಾಸ ಎಂಬ ಅಂದರೆ ಅವರು ಒಂದು ಮೇರು ಹುಲ್ಲನ್ನು ಆ ಹುಲ್ಲಿನಿಂದ ಹಗ್ಗ ಎಳೆಯುವುದು ಅವರ ಒಂದು ಕಾಯಕವಾಗಿತ್ತು. ಆ ಮೇದನ್ನು ಹುಲ್ಲನ್ನು ತಂದು ಹಗ್ಗ ನೇಯ್ದು ಅದನ್ನು ಮಾರಾಟ ಮಾಡಿ ಬರ್ತಕ್ಕಂಥ ಒಂದು ಆದಾಯದಲ್ಲಿ ಅಂದ್ರೆ 25% ತಮ್ಮ ಉಪಜೀವನಕ್ಕೆ ಇಟ್ಕೊಂಡು ಉಳಿದ 75% ದಾಸೋಹಕ್ಕಾಗಿ
ದಾಸೋಹಕ್ಕಾಗಿ ಅವರು ಮೀಸಲಿಟ್ಟು ಆ ಅನ್ನದಾಸೋಹವನ್ನು ಮಾಡ್ತಿದ್ರು. ಇಡೀ ಸಮಾಜಕ್ಕೆ ಒಳ್ಳೆಯದಾಗಲಿ, ಎಲ್ಲ ಒಂದು ಸಮಾಜಗಳಿಗೆ ಕಾಯಕ ಎಂಬುದು ಗೊತ್ತು ಮಾಡಿಕೊಂಡು ಕಾಯಕವೇ ಮುಖ್ಯ, ಕೆಲಸ ಮಾಡಬೇಕು. ಅಂದ್ರೆ ಒಂದು ಸಂದರ್ಭದಲ್ಲಿ ಕಾಯಕ ಮಾಡುವಾಗ ವಿಜಯಪುರ ಜಿಲ್ಲೆಯ ಶಿವಣಿಗೆ ಗ್ರಾಮದಲ್ಲಿರ್ತಕ್ಕಂಥ ಒಂದು ಮಂಟಪ ಇದೆ. ಅಲ್ಲಿ ಗ್ರಾಮದಲ್ಲಿ ಪಕ್ಕದಲ್ಲಿ ಒಂದು ನಾಲೆ ಇದೆ. ಅದೇ ನಾಲೆ ಮೇಲೆ ಕುಂತು ಹಗ್ಗ ಎಳೆಯುವಾಗ ಲಿಂಗವು ಜಾರಿದಂತೆ ಕಾಲದಲ್ಲಿ ಲಿಂಗವು ಜಾರಿದ್ರೆ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಬ್ಬ ಶರಣರು ಹೇಳಿದ್ರು, ಚಂದ ನೀವು ಲಿಂಗ ನೀರಿಗೆ ಬಿದ್ದದಂತಂದ್ರೆ ಈಗ ಕಾಯಕಗಳಲ್ಲಿ ಅಂತ ಪೂರ್ತಿ ನಿಷ್ಠೆಯಿಂದ ಕಾಯಕ ಮಾಡ್ತದಂತ, ತನ್ನ ಮನಸ್ಸಾರ್ಥ ಕಾಯಕದಲ್ಲೇ ಇತ್ತಂತ. ಅಂತ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಈರಣ್ಣ ಬಜಾರಪ್ಪ, ಮಾಲಾ ಭಜಂತ್ರಿ, ಜಿಲ್ಲಾಧ್ಯಕ್ಷ ನರಸಿಂಹಲು ಕಮಲಾಪುರ್, ಆಂಜನೇಯ ಸೇರಿದಂತೆ ಇತರರಿದ್ದರು. ಮುಸ್ಲಿಮರಿಂದ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಾದ ಹಿಂದೂ ಮತ್ತು ಕ್ರೈಸ್ತರ ಮೇಲೆ ಹಲ್ಲೆಗೆ ಕಡಿವಾಣ ಹಾಕಿ ರಕ್ಷಣೆಗೆ ಮುಂದಾಗಬೇಕು ಎಂದು ಸೂರ್ಯವಂಶ ಕ್ಷತ್ರಿಯ ಕಾಟಕಿ ಸಮಾಜದ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಮುಸ್ಲಿಮರಿಂದ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಾದ ಹಿಂದೂ ಮತ್ತು ಕ್ರಿಶ್ಚಿಯನ್ನರ ಮೇಲೆ ಹಲ್ಲೆಗೆ ಕಡಿವಾಣ ಹಾಕಿ ರಕ್ಷಣೆಗೆ ಮುಂದಾಗಬೇಕು ಎಂದು ಸೂರ್ಯವಂಶ ಕ್ಷತ್ರಿಯ ಕಾಟಿಕ ಸಮಾಜ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಬಾಂಗ್ಲಾದೇಶದಲ್ಲಿ ಮತೀಯವಾದಿಗಳು ಹಾಗೂ ರಾಜಕೀಯ ಷಡ್ಯಂತ್ರದಿಂದಾಗಿ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ಬರ್ಬರ ಹತ್ಯೆ, ಅತ್ಯಾಚಾರ, ಲೂಟಿ ನಡೆಯುತ್ತಿದ್ದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ಪರ ರಕ್ಷಣೆಗೆ ಮುಂದಾಗಬೇಕಾಗಿದೆ ಎಂದು ಒತ್ತಾಯಿಸಿದರು. ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆಗಳು ನಿರಂತರವಾಗಿ ನಡೆಯುತ್ತಿವೆ. ಅವರ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಬೇಕು, ಅಲ್ಲಿನ ದೇಶದ ಜನರನ್ನು ರಕ್ಷಣೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ಸರ್ 1967 ಆಗಸ್ಟ್ 15ರಂದು ಅಖಂಡ ಹಿಂದೂಸ್ತಾನ್ ಒಡೆದು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನವೆಂದು ದೇಶ ವಿಭಜನೆಯಾಗಿ ಹಿಂದೂಗಳು, ಕ್ರಿಶ್ಚಿಯನ್ನರು, ಜೈನರು, ಬೌದ್ಧರು ಈ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ನಡೆದಿರುವ ಅತ್ಯಾಚಾರ, ಕೊಲೆ ಮತ್ತು ಆಸ್ತಿ ಲೂಟಿ ಮಾಡುತ್ತಾ ಬರುತ್ತಿದ್ದರು ಸಹಿಸುವ ಗುಣ ಹಿಂದೂ ಜನಾಂಗದಲ್ಲಿ ಕಾಣಬಹುದು. 1971ರಲ್ಲಿ ಪಶ್ಚಿಮ ಪಾಕಿಸ್ತಾನವು ಬಾಂಗ್ಲಾದೇಶವೆಂದು ಪುನರ್ನಾಮಕರಣವಾಗಿ ಲಕ್ಷಾಂತರ ಬಂಗಾಲಿಗಳ ಕೊಲೆ, ಸುಲಿಗೆ, ಅತ್ಯಾಚಾರಗಳು ನಿರಂತರವಾಗಿ ನಡೆಯುತ್ತಿದ್ದರು. ಭಾರತವು ಪಶ್ಚಿಮ ಬಂಗಾಳವನ್ನು ರಕ್ಷಣೆ ಮಾಡುವ ಪ್ರಯುಕ್ತ ಇಂದಿಗೂ ಅಲ್ಲಿನ ಜನರ ಸ್ಮರಣೆ ಮಾಡುತ್ತಿದ್ದರು. ಪ್ರಸ್ತುತ ಪಶ್ಚಿಮ ಬಾಂಗ್ಲಾದ ಅಲ್ಲಿನ ಮತೀಯವಾದಿಗಳು ಹಾಗೂ ರಾಜಕೀಯ ಸ್ಥಿತ್ಯಂತರದಿಂದಾಗಿ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ಬರ್ಬರ ಹತ್ಯೆ, ಅತ್ಯಾಚಾರ, ಲೂಟಿ ನೋಡಲು ಮತ್ತು ಕೇಳಲು ಮನುಷ್ಯ ಜಾತಿಗೆ ಸಾಧ್ಯವಾಗದಂಥ ಪರಿಸ್ಥಿತಿ ಉದ್ಭವವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ಪರ ರಾಜ್ಯಗಳು ಬೆಂಗಳೂರಿನವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರಿವರ ಮುಖಾಂತರ ಮಾನ್ಯರೇ ಅಲ್ಪಸಂಖ್ಯಾತರಾದ ಹಿಂದೂ ಮತ್ತು ಕ್ರಿಶ್ಚಿಯನ್ನರ ರಕ್ಷಣೆಗಾಗಿ ವಿನಂತಿ. ಸರ್ 1967 ಆಗಸ್ಟ್ 15ರಂದು ಅಖಂಡ ಹಿಂದೂಸ್ತಾನ್ ಒಡೆದು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನವೆಂದು ದೇಶ ವಿಭಜನೆಯಾಗಿ ಹಿಂದೂಗಳು, ಕ್ರಿಶ್ಚಿಯನ್ನರು, ಜೈನರು, ಬೌದ್ಧರು ಈ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ನಡೆದಿರುವ ಅತ್ಯಾಚಾರ, ಕೊಲೆ ಮತ್ತು ಆಸ್ತಿ ಲೂಟಿ ಮಾಡುತ್ತಾ ಬರುತ್ತಿದ್ದರು ಸಹಿಸುವ ಗುಣ ಹಿಂದೂ ಜನಾಂಗದಲ್ಲಿ ಕಾಣಬಹುದು. 1971ರಲ್ಲಿ ಪಶ್ಚಿಮ ಪಾಕಿಸ್ತಾನವು ಬಾಂಗ್ಲಾದೇಶವೆಂದು ಪುನರ್ನಾಮಕರಣವಾಗಿ ಲಕ್ಷಾಂತರ ಬಂಗಾಲಿಗಳ ಕೊಲೆ, ಸುಲಿಗೆ, ಅತ್ಯಾಚಾರಗಳು ನಿರಂತರವಾಗಿ ನಡೆಯುತ್ತಿದ್ದರು. ಭಾರತವು ಪಶ್ಚಿಮ ಬಂಗಾಳವನ್ನು ರಕ್ಷಣೆ ಮಾಡುವ ಪ್ರಯುಕ್ತ ಇಂದಿಗೂ ಅಲ್ಲಿನ ಜನರ ಸ್ಮರಣೆ ಮಾಡುತ್ತಿದ್ದರು. ಪ್ರಸ್ತುತ ಪಶ್ಚಿಮ ಬಾಂಗ್ಲಾದ ಅಲ್ಲಿನ ಮತೀಯವಾದಿಗಳು ಹಾಗೂ ರಾಜಕೀಯ ಸ್ಥಿತ್ಯಂತರದಿಂದಾಗಿ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ಬರ್ಬರ ಹತ್ಯೆ, ಅತ್ಯಾಚಾರ, ಲೂಟಿ ನೋಡಲು ಮತ್ತು ಕೇಳಲು ಮನುಷ್ಯ ಜಾತಿಗೆ ಸಾಧ್ಯವಾಗದಂಥ ಪರಿಸ್ಥಿತಿ ಉದ್ಭವವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ಪರ ಸಫಲವಾಗಿ ಸಮಾಜ ರಾಯಚೂರು ತಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ಭಾರತ ಸರ್ಕಾರವು ಬಾಂಗ್ಲಾದೇಶದಲ್ಲಿರುವ ಮಾರಣಾಂತಿಕ ಹಲ್ಲೆಗಳಿಂದ ರಕ್ಷಣೆ ಮಾಡಲು ಭಾರತ ಸರ್ಕಾರಕ್ಕೆ ಉತ್ತರದಂತೆ ಕ್ರಮ ಕೈಗೊಳ್ಳಲು ವಿಶ್ವಾಸಕರು ಸೂರ್ಯವಂಶ ಕ್ಷತ್ರಿಯ ಕಾಟಕಿ ಸಮಾಜ ರಾಯಚೂರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಕಾರ್ಯಾಧ್ಯಕ್ಷ ಕೆ ಸತ್ಯನಾರಾಯಣ, ಉಪಾಧ್ಯಕ್ಷ ಸತ್ಯನಾರಾಯಣ ಕೆ, ನಾಗೇಶ್ ಜಗತ್ಕಾರಿ, ಮುರಳೀಕೃಷ್ಣ ಕಾಂಬ್ಳೆಕರ್, ಶಿವಶಂಕರ್ ನಿಜಾಂಕಾರಿ, ಭಗತ್ರಾಜ್ ನಿಜಾಂಕಾರಿ, ನರೇಶ್ ವೀರನ್ಗೌಡ, ಸತೀಶ್ ಕುಲಕರ್ಣಿ, ಅಶೋಕ್ ನಿಜಾಂಕರ್, ನಾಗರಾಜ್, ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಆರ್ಯವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿನಿರತ ಸಂಘ ರಾಯಚೂರು ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಸಮಾರಂಭ ದಿನಾಂಕ 18/8/2024 ರವಿವಾರ ಬೆಳಗ್ಗೆ 10:30ಕ್ಕೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ಆಗಮಿಸುವ ಗಣ್ಯರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹಾಗೂ ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಅಧ್ಯಕ್ಷರು ಬಿ ವೆಂಕಟೇಶ್ ಆಲೂರು, ಕಾರ್ಯದರ್ಶಿಗಳು ಪೆಂಡಾಲ ಕಿಶೋರ್ ಹಾಗೂ ಪದಾಧಿಕಾರಿಗಳು ಮತ್ತು ಆರ್ಯವೈಶ್ಯ ಸಮಾಜ ರಾಯಚೂರು.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೋಲ್ಕತ್ತಾದ ಸರ್ಕಾರಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಸ್ನಾತಕೋತ್ತರ ವೈದ್ಯೆಯ ಮೇಲಿನ ಅತ್ಯಾಚಾರ, ಕೊಲೆ ಹಾಗೂ ಪ್ರತಿಭಟನಾಕಾರರ ಮೇಲಿನ ದಾಳಿಯನ್ನು ಖಂಡಿಸಿ ಎಐಡಿವೈಒ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೋಲ್ಕತ್ತಾದ ಸರ್ಕಾರಿ ಆರ್ಜಿಆರ್ ವೈದ್ಯಕೀಯ ಕಾಲೇಜಿನ ಸ್ನಾತಕೋತ್ತರ ವೈದ್ಯಕೀಯ ಮೇಲಿನ ಅತ್ಯಾಚಾರ, ಕೊಲೆ ಹಾಗೂ ಪ್ರತಿಭಟನಾಕಾರರ ಮೇಲಿನ ದಾಳಿಯನ್ನು ಖಂಡಿಸಿ ಎಐಡಿವೈಒ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೋಲ್ಕತ್ತಾದ ಸರ್ಕಾರಿ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ತರಬೇತಿ ನಿರತ ಮಹಿಳಾ ವೈದ್ಯಕೀಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆಯ ಘಟನೆ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ಪೈಶಾಚಿಕ ಅತ್ಯಾಚಾರ, ಕೊಲೆ ಹಾಗೂ ಪ್ರತಿಭಟನಾಕಾರರ ಮೇಲಿನ ದಾಳಿಯನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಜನರ ಜೀವವನ್ನು ರಕ್ಷಿಸಬೇಕಾದ ವೈದ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಕಿರಿಯ ವೈದ್ಯರು ಕೆಲಸವನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನ್ಯಾಯಕ್ಕಾಗಿ ಪ್ರತಿಭಟಿಸುತ್ತಿದ್ದವರ ಮೇಲೆ ಏಕಾಏಕಿ ಸಮಾಜಘಾತಕ ಶಕ್ತಿಗಳು ದಾಳಿ ಮಾಡಿದ್ದಾರೆ. ಸಾಕ್ಷ್ಯವನ್ನು ನಾಶಪಡಿಸುವ ಮತ್ತು ತನಿಖೆಗೆ ಅಡ್ಡಿಪಡಿಸುವ ಉದ್ದೇಶದಿಂದ ದಾಳಿ ನಡೆಸಿದ್ದಾರೆ ಎಂದು ದೂರಿದರು. ಈ ಕೃತ್ಯ ಎಸಗಿರುವ ಅಪರಾಧಿಗಳನ್ನು ರಕ್ಷಿಸಲು ಗುಂಡಾಗಳು ನಡೆಸಿರುವ ಉದ್ದೇಶಪೂರ್ವಕ ಮತ್ತು ವ್ಯವಸ್ಥಿತ ದಾಳಿ. ಈ ಬಗ್ಗೆ ಆಸ್ಪತ್ರೆ ಅಧಿಕಾರಿಗಳು ಸಹ ಈ ಘಟನೆಗೆ ಪ್ರತಿಕ್ರಿಯಿಸಿಲ್ಲ. ಬದಲಾಗಿ ಅಪರಾಧಿಗಳೊಂದಿಗೆ ಶಾಮೀಲಾಗಿದ್ದು ಅವರನ್ನು ರಕ್ಷಿಸಲು ಪ್ರಯತ್ನಿಸುತ್ತಿರುವುದನ್ನು ಖಂಡಿಸಿದರು. ಈ ಕುರಿತು ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಸಂತ್ರಸ್ತೆಗೆ ನ್ಯಾಯ ಒದಗಿಸಿಕೊಡಬೇಕು, ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದರು. ಮಹಿಳೆಯರಿಗೆ ರಕ್ಷಣೆ ಕೊಡುವ ಸರ್ಕಾರಗಳಿಗೆ ಧಿಕ್ಕಾರ, ಧಿಕ್ಕಾರ. ಬಡವರಿಗೆ ಉತ್ತರ ಬೇಕು, ಉತ್ತರ ಕೊಡಿ. ಬೇಟಿ ಬಚಾವೋ ಬೇಟಿ ಪಡಾವೋ ಎಂದ್ರೆ ಇದೇನು ಉತ್ತರ ಬೇಕು, ಉತ್ತರ ಕೊಡಿ.
ಕುತ್ತಿಗೆ, ಮೂಳೆ ಮುರಿದು, ಕಣ್ಣು, ಬಾಯಿ, ಖಾಸಗಿ ರಂಗದಲ್ಲೂ ರಕ್ತಸ್ರಾವ ಆಗುವಷ್ಟು ವಿಕಾರವಾದ ಲೈಂಗಿಕ ದೌರ್ಜನ್ಯ ನಡೆದಿರುವ ಕುರಿತು ವರದಿಯಾಗಿದೆ. ಇದು ದೇಶದ ನಾಗರಿಕರಲ್ಲಿ ತೀವ್ರವಾದ ಆತಂಕ, ಗಾಬರಿ ಮತ್ತು ಆಘಾತವನ್ನು ಉಂಟು ಮಾಡಿದೆ. ಜನರ ಜೀವನ ರಕ್ಷಿಸಬೇಕಾದ ವೈದ್ಯರಿಗೆ ರಕ್ಷಣೆ ಇಲ್ಲದಂತಾಗಿರುವುದು ಅತ್ಯಂತ ಕೃತ್ಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂತ್ರಸ್ತೆಗೆ ತ್ವರಿತ ನ್ಯಾಯಕ್ಕಾಗಿ ಒತ್ತಾಯಿಸಿ ಹಿರಿಯ ವೈದ್ಯರು ಕೆಲಸವನ್ನು ನಿಲ್ಲಿಸಿ ಪ್ರತಿಭಟನೆಗಳನ್ನು ಆಯೋಜಿಸುತ್ತಿರುವುದು ನಿರೀಕ್ಷಿತ ಮತ್ತು ನ್ಯಾಯಸಮ್ಮತವಾಗಿದೆ. ಅಲ್ಲದೆ ದೇಶದಾದ್ಯಂತ ಜನರು ಈ ಘಟನೆಯನ್ನು ಖಂಡಿಸಿ ಹಾಗೂ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಅಪರಾಧಗಳ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯ ಸುರಕ್ಷತೆಯ ಬಗ್ಗೆ ಜನರು ಚರ್ಚಿಸುವಂತಾಗಿದೆ. ವೈದ್ಯ ವಿದ್ಯಾರ್ಥಿನಿಯ ಮೇಲಾದ ಕೃತ್ಯದ ವಿರುದ್ಧ ನ್ಯಾಯಕ್ಕಾಗಿ ಪ್ರತಿಭಟಿಸುತ್ತಿದ್ದವರ ಮೇಲೆ ಏಕಾಏಕಿ ಸಮಾಜ ಪ್ರತಿಭಟನೆಯಲ್ಲಿ ಹಿರಿಯ ಸಾಹಿತಿ ಆಂಜನೇಯ ಜಾಲಿ ಬೆಂಚಿ, ಎಚ್ ಮ್ಯಾದರ್, ವೀರಭದ್ರಯ್ಯ ಸ್ವಾಮಿ, ರಾಜ್ಕುಮಾರ್, ಎಚ್.ಬಿ. ಘಂಟೆ, ರಾಮಚಂದ್ರಪ್ಪ, ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ವಿನೋದ್ ಕುಮಾರ್, ಸದಸ್ಯರಾದ ಮೌನೇಶ್, ಜಾಫರ್, ರಾಬಿನ್ಸನ್, ಮಹೇಶ್, ವೆಂಕಟೇಶ್, ಸತೀಶ್, ಭೀಮು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಪರಕೀಯರ ವಿರುದ್ಧ ಹೋರಾಟ ನಡೆಸಿ ತಮ್ಮ ಪ್ರಾಣ ಅರ್ಪಿಸಿದರ ಫಲವಾಗಿ ಇಂದು ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದೆ ಎಂದು ಕೇಶವ ರೆಡ್ಡಿ ಹೇಳಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಪರಕೀಯರ ವಿರುದ್ಧ ಹೋರಾಟ ನಡೆಸಿ ತಮ್ಮ ಪ್ರಾಣ ಅರ್ಪಿಸಿದ ಫಲವಾಗಿ ಇಂದು ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದೆ ಎಂದು ಕೇಶವ ರೆಡ್ಡಿ ಹೇಳಿದರು. ನಗರದ ವಾರ್ಡ್ ನಂಬರ್ 11ರ HRB ಬಡಾವಣೆಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡ ಮಹಿಳೆಯರು ಮತ್ತು ಮಕ್ಕಳಿಗೆ ಹಮ್ಮಿಕೊಂಡ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮಾತನಾಡಿದರು. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅನೇಕ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಇಂದು ನಾವೆಲ್ಲ ಸ್ವತಂತ್ರದಿಂದ ಬದುಕಲು ಅವರು ಕಾರಣ. ಅವರನ್ನು ನೆನೆಯಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. 200 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಬ್ರಿಟಿಷರು ದೇಶದಲ್ಲಿ ಆಳ್ವಿಕೆ ಜೊತೆಗೆ ದೇಶದ ಸಂಪತ್ತನ್ನು ದೋಚಿಕೊಂಡು ಹೋಗಿದ್ದಾರೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಮಹನೀಯರನ್ನು ನಾವೆಲ್ಲರೂ ನೆನೆದು ಅವರ ಹಾದಿಯಲ್ಲಿ ನಡೆಯಬೇಕೆಂದರು. 1947 ಆಗಸ್ಟ್ 15 ರಾತ್ರಿ 12 ಗಂಟೆಗೆ ನಮ್ಮ ದೇಶವನ್ನು ಬ್ರಿಟಿಷರು 200 ವರ್ಷ ಆಳಿದ್ರು. 200 ವರ್ಷ ಯಾವ ರೀತಿ ಆಳಿದ್ರು ಅಂದ್ರೆ, ಅವರು ನಮ್ಮ ದೇಶಕ್ಕೆ ಆಳಕ್ಕೆ ಬಂದಿದ್ದಿಲ್ಲ. ಅವರು ನಮ್ಮ ದೇಶಕ್ಕೆ ಸಕ್ಕರೆ ಹಿಡ್ಕೊಂಡು ವ್ಯಾಪಾರಕ್ಕಾಗಿ ಬಂದಿದ್ರು. ಅವರು ವ್ಯಾಪಾರಕ್ಕಾಗಿ ಬಂದು ನಮ್ಮ ದೇಶನ ಕಬ್ಜಾ ಮಾಡಿ ನಮ್ಮ ದೇಶದ ಜನಗಳನ್ನ ಗುಲಾಮ ರೀತಿಯಲ್ಲಿ ಕಂಡ್ರು. ಅದೇ ರೀತಿ 200 ವರ್ಷ ಆಳಿ ನಮ್ಮ ದೇಶವನ್ನ ಲೂಟಿ ಮಾಡಿದ್ರು. ಲಾಸ್ಟ್ಗೆ ನಮ್ಮ ಜನಗಳೆಲ್ಲ ಪ್ರಾಣ ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ಕೊಡಿಸಲು ಹೋರಾಡಿದಂತ ಪ್ರಮುಖರಲ್ಲಿ ಪ್ರಮುಖರು ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸರು, ಸರ್ದಾರ್ ವಲ್ಲಭಾಯಿ ಪಟೇಲ್ರು, ಲಕ್ಷ್ಮೀಬಾಯಿ ಬಾಯಿಯವರು, ಇಂಥ ದೊಡ್ಡ ದೊಡ್ಡ ಮುಖಂಡರಿಂದ ನಮಗೆ ಸ್ವತಂತ್ರ ಸಿಕ್ತು. ಸ್ವತಂತ್ರ ಸಿಕ್ಕಿದ್ದು ಅಷ್ಟು ಈಸಿ ಅಲ್ಲ, ನಾವು ಕಸ್ಕೊಂಡಿವಿ ಬ್ರಿಟಿಷರ್ಲಿಂದ. ಬ್ರಿಟಿಷರು ಸ್ವತಂತ್ರ ಕೊಡೋದ್ರೆ ಸ್ವತಂತ್ರ ಕೊಡಲ ದೇಶವನ್ನು ಇಬ್ಬಾಗ ಮಾಡಿಕೊಟ್ರು. ನಮ್ಮ ದೇಶದ ಸಂಪತ್ತನ್ನೆಲ್ಲ ಲೂಟಿ ಮಾಡಿಕೊಟ್ರು. ನಮ್ಮ ದೇಶನೆಲ್ಲ ಹಾಳು ಮಾಡಿ ನಮ್ಮ ಜನಗಳನ್ನೆಲ್ಲ ಸರ್ವನಾಶ ಮಾಡಿಕೊಟ್ರು. ಅಂತ ಜನಗಳನ್ನ ಹೋರಾಟ ಮಾಡಬೇಕಾದ್ರೆ ನಮ್ಮ ಯೋಧರು, ಸ್ವತಂತ್ರ ಹೋರಾಟರಿಗೆ ಇವತ್ತೆಲ್ಲರೂ ಸ್ಮರಿಸ್ಬೇಕು. ನಾವೆಲ್ಲ ಸೇರಿ ನಾವು ಇಷ್ಟು ಆರಾಮದಿವಂದ್ರೆ ಇವತ್ತು ನಮ್ಮ ಸ್ವತಂತ್ರಕ್ಕೆ ಹೋರಾಟ ಮಾಡಿಕೊಟ್ಟರಂತಾರು ಅವ್ರು ಕೊಟ್ಟಂತ ಪ್ರತಿಫಲಕ್ಕಾಗಿ ಇವತ್ತು ಎಷ್ಟು ಆರಾಮದಿ. ಇಲ್ಲಾಂದ್ರೆ ನಾವು ಇವತ್ತು ಕುತ್ಕೊಳಕ್ ಆಗ್ತಿದ್ದಿಲ್ಲ. ಬ್ರಿಟಿಷ್ ಕಾಲದಾಗ ಹಿಂಗೆ ಒಂದು ಸಭೆ ಮಾಡಕ್ ಆಗ್ತಿದ್ದಿಲ್ಲ, ಒಂದು ಊಟ ಮಾಡಕ್ ಆಗ್ತಿದ್ದಿಲ್ಲ. ಅವ್ರು ಕೊಟ್ಟಿದ್ದೇ ಊಟ ಮಾಡಕ್ ಒಂದು ವಿದ್ಯಾಭ್ಯಾಸ ಮಾಡಂಗಿಲ್ಲ. ವಿದ್ಯಾಭ್ಯಾಸ ಯಾರು ಕಲ್ಸಂಗಿಲ್ಲ. ವಿದ್ಯಾಭ್ಯಾಸ ಯಾರು ಕಲ್ಸಿದ್ರೆ ಅವ್ರು ಗಲ್ಲಿಗೆ ಆರ್ಡರ್ ಮಾಡ್ತಿದ್ರು. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಆಳಿದ್ರು ಅವರು. ಬರೀ ಆಳಿದ್ದೆಲ್ಲ ಸಂಪತ್ತು ಕೂಡ ಲೂಟಿ ಮಾಡ್ಕೊಂಡು ಹೋದ್ರು. ಹಂಗಾಗಿ ಇವತ್ತು ನಮ್ಮ ಕಾಲೋನಿಗೆ ಇಂತಹ ದೊಡ್ಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದಂತ ನಗರಸಭೆ ಸದಸ್ಯ ರಕ್ತ ಪ್ರಶಾಂತಿ ಮೇಡಮ್ ಹಾಗೂ ಅಪ್ಪು ಅವರಿಗೆ ನಮ್ಮ ಕಾಲೋನಿ ಪರವಾಗಿ ಎಲ್ಲರೂ ಜೋರಾಗಿ ಚಪ್ಪ ಹೊಡಿಬೇಕು. ಇಷ್ಟು ಪೇಷನ್ಸಿ ಇದ್ದ ನಗರಸಭಾ ಸದಸ್ಯರನ್ನ ಹಿಂದೆ ನೋಡಿಲ್ಲ, ಮುಂದೆ ನೋಡಕ್ ಆಗೋದಿಲ್ಲ. ಎಲ್ಲರೂ ನಗರಸಭಾ ಸದಸ್ಯರಾಗ್ಲಿ, ಯಾವುದೇ ರಾಜಕಾರಣ ಆಗ್ಲಿ, ನಮ್ಗೆ ಏನ್ ಬರ್ತಂತ ಆಲೋಚನೆ ಮಾಡ್ತೀವಿ. ಆದ್ರೆ ಇವತ್ತು ನಮ್ಮ ಕಾಲೋನಿ ಜನಕ್ಕ ಒಂದು ಎಂಜಾಯ್ಮೆಂಟ್ ಕೊಟ್ಟು ಪ್ರತಿಯೊಬ್ಬ ಹೆಣ್ಮಕ್ಳನ್ನ ಹೊರಗೆ ತಂದು, ಹೆಣ್ಮಕ್ಳು ದಿನ ಅಡಿಗೆ ಮಾಡೋದಿರುತ್ತೆ, ಆಫೀಸ್ಗೆ ಹೋಗೋದಿರ್ತಾರೆ, ಅಂತನ್ನೆಲ್ಲ ತಪ್ಪು ದೊಡ್ಡದನ್ನ ಎಂಗೇಜ್ಮೆಂಟ್ ಇಷ್ಟೆಲ್ಲ ದೊಡ್ಡ ಸಂಭ್ರಮದ ಹಬ್ಬದ ಸೃಷ್ಟಿ ಮಾಡ್ಯಾರಂದ್ರೆ ಅವ್ರಿಗೆ ದೊಡ್ಡ ನಮ್ಮ ಕಾಲೋನಿ ಪರವಾಗಿ, ನನ್ನ ಪರವಾಗಿ ಇನ್ನೊಂದ್ಸರಿ ಚಪ್ಪಾಳೆ ನೋಡ್ರಿ, ಜೋರಾಗಿ ಚಪ್ಪಾಳೆ ಹೊಡ್ಬೇಕು. ಇಷ್ಟೇ ಚಪ್ಪಾಳೆ ಹೊಡ್ರಿ ಹೆಂಗ್ರಿ. ಇದೇ ತರ ಅವರಿಗೆ
ರಕ್ತ ಪ್ರಶಸ್ತಿ ಮೇಡ ಅಪ್ಪು ಅವರಿಗೆ ಇಡೀ ಕಾಲೋನಿ ಹನ್ನೊಂದನೇ ನಾವು 8 ಜನ ಎಲ್ಲರೂ ಬೆಂಬಲ ಇರ್ತೀವಿ, ನಿನ್ನಿಂದ ಎಲ್ಲ ಇರ್ತೀವಿ. ಇನ್ನು ಈಗ ಇಷ್ಟ ಅಲ್ಲ, ಮುಂದೆ ಕೂಡ ಸಪೋರ್ಟ್ ಇರ್ತೀವಿ ನಾವು. ನೀವು ಈ ಕಾಲೋನಿಗೆ ಮಗಳಮ್ಮ, ನೀನು ಹಿರೇಮಗಳು ಇದ್ದಂಗೆ ನಮಗೆ. ಹಂಗಾಗಿ ನಾವು ಇಷ್ಟೆಲ್ಲ ಸೃಷ್ಟಿ ಮಾಡಿ ಇಷ್ಟು ಜನ ಸೇರಿಸೋದು ಅಷ್ಟು ಈಜಿ ನಮ್ಗೆ ಯಾರು ಸೇರಿಸಕ್ಕಾಗಲ್ಲ. ಒಬ್ಬ ರಾಜಕಾರಣಿಗಳು ಸೇರ್ಸಕ್ಕಾಗಲ್ಲ, ದೊಡ್ಡ ಎಲೆಕ್ಷನ್ ಫಂಕ್ಷನ್ ಕೂಡ ಸೇರ್ಸಕ್ಕಾಗಲ್ಲ. ಬಂದರಂದ್ರೆ ನಿಮ್ಮ ಒಳ್ಳೆ ಮನೋಭಾವನೆ, ನಿಮ್ ಪೇಷನ್ಸ್ ಹೆಚ್ಚಬೇಕು. ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ಅಪ್ಪನ ಕೂಡ ಎಷ್ಟೋ ಸಾರಿ ಹೇಳಿದೀನಿ, ಆ ಪುಣ್ಯಾತ್ಮ ಕೂಡ ನೆನೆಸ್ಬೇಕಮ್ಮ. ನೀವು ಗಂಡ ಹೆಂಡತಿ ಸಿಕ್ಕಿರೋದು ನಮ್ಮ ಕಾಲೋನಿಗೆ ದೊಡ್ಡ ಸಂಭ್ರಮದ ಪುಣ್ಯ ಮತ್ತು ಸಂಭ್ರಮ ಆಚರಣೆ ಮಾಡಕ್ಕೆ ನೀವೆಲ್ಲ ಕಾರಣಭೂತರಮ್ಮ. ಹಂಗಾಗಿ ತಮಗೂ ಅಪ್ಪಿಗೂ ತಮ್ಮ ಮಕ್ಕಳಿಗೂ ಐಷಾ. ಈ ಸಂದರ್ಭದಲ್ಲಿ ಪಂಪಾಪತಿ ಶಾಸ್ತ್ರಿ ಅವರು ಮಾತನಾಡಿ, ದೇಶಕ್ಕಾಗಿ ಹೋರಾಟ ನಡೆಸಿದವರನ್ನು ಪ್ರತಿಯೊಬ್ಬರು ನೆನೆಯಬೇಕು ಎಂದರು. ಪವಿತ್ರ ಚರಣಾರವಿಂದಗಳಲ್ಲಿ ಭಕ್ತಿಯ ಪೂರ್ವಕವಾಗಿರತಕ್ಕಂಥ ನಮನಗಳನ್ನು ಸಮರ್ಪಿಸಿ, ತಾಯಿ ಭಾರತಾಂಬೆಯ ಮುಕುಟಕ್ಕೆ ಸ್ವಾತಂತ್ರ್ಯದ ಕಿರೀಟವನ್ನು ತಂದುಕೊಟ್ಟಿರ್ತಕ್ಕಂಥ ತಮ್ಮ ಪ್ರಾಣ ಮಾನಾದಿಗಳನ್ನು ಅರ್ಪಿಸಿರ್ತಕ್ಕಂಥ ಎಲ್ಲ ಹಿರಿಯ ರಾಷ್ಟ್ರ ಭಕ್ತರಿಗೆ, ಅಮರ ಜೀವಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸಿ, ಬಹುಶಃ ಇವತ್ತಿನ ದಿನ ದೆಹಲಿಯ ಕೆಂಪುಕೋಟೆಯಲ್ಲಿ ಯಾವ ರೀತಿಯ ಸ್ವಾತಂತ್ರ್ಯೋತ್ಸವದ ಸಮಾರಂಭ 78ನೇ ಸ್ವಾತಂತ್ರ್ಯ ಸಮಾರಂಭವಾಗಿದೆಯೋ ಹಾಗೆಯೇ ನಮ್ಮ ರಾಯಚೂರಲ್ಲಿ ಇಲ್ಲಿ ಕೂಡ ಅಂಥದ್ದೇ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ, ಅತಿಶಯೋಕ್ತಿ ಅಲ್ಲ. ನಾನು 12 ವರ್ಷಗಳಾಯಿತು ಇಲ್ಲಿರಲಿಕ್ಕೆ, ಆದರೆ ಈ ವರ್ಷದಂತ ಈ ಒಂದು ಸಮಾರಂಭದ ಸಂಭ್ರಮವನ್ನು ಈ ವರ್ಷವೇ ನೋಡ್ತಕ್ಕಂಥದ್ದಾಗಿದೆ. ಇಷ್ಟೊಂದು ಉತ್ಸಾಹ, ಪ್ರೀತಿ, ಅಭಿಮಾನಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಮುಂದೆ ಕೊಡಿರ್ತಕ್ಕಂಥ ತಾಯಂದಿರಿಗೆ, ಮಕ್ಕಳಿಗೆ ನಾನು ಮೊಟ್ಟ ಮೊದಲಾಗಿ ಅಭಿನಂದನೆ ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥವರು, ಈ ಸಮಾರಂಭದ ರೂವಾರಿಗಳಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ, ಅವರು ಮಾತಾಡುವುದಿಲ್ಲ, ಕೃತಿ ಮೂಲಕ ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಕ್ಕಂಥವ್ರು ಯಾರಂದ್ರೆ ಶ್ರೀಮತಿ ರತ್ನಪ್ರಭಾ ಅಪ್ಪು ಅವರು. ನನಗನ್ನಿಸ್ತಾ ಇದೆ, ಮಾತು ಯಾರು ಜಾಸ್ತಿ ಆಡ್ತಾರೆ ಕೆಲಸ ಕಮ್ಮಿ ಮಾಡ್ತಾರೆ, ಮಾತು ಯಾರು ಕಡಿಮೆ ಆಡ್ತಾರೆ ಅವ್ರ ಕೆಲಸ ಭಾಳ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಇವರೇ ಉದಾಹರಣೆ. ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜಿಸಿ ಈಗಾಗಲೇ 2 ದಿನಗಳ ಒಂದು ವಿಶೇಷವಾಗಿರ್ತಕ್ಕಂಥ ಕ್ರೀಡಾ ಸಮಾರಂಭವನ್ನು ಏರ್ಪಡಿಸಿ ಅದನ್ನು ಸಂಪೂರ್ಣ ಯಶಸ್ವಿಯಾಗಿರ್ತಕ್ಕಂಥದ್ದು ಕೂಡ ಆ ಶ್ರೇಯಸ್ ಅವರಿಗೆ ಸಲ್ತಾ ಇದೆ. ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಸಲ್ತಾ ಇದೆ. ರಾಯಚೂರಿನ ಇತಿಹಾಸದಲ್ಲಿ ನನಗೆ 71, ನಾಟ್ 21, ನಾಟ್ 21, 79 ನನಗಿಂತ ಮುಂಚೆ 6 ವರ್ಷ ಈ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು. ಮುಂದಿನ ಶತಮಾನೋತ್ಸವದ ಸಮಾರಂಭ ಮಾಡತಕ್ಕಂಥ ಎಲ್ಲ ಈ ತರುಣ ಜೀವಿಗಳಲ್ಲಿ ಕೂತಿದ್ದಾರೆ. ಆಯೋಗ ನಮಗೂ ಕೂಡ ಬರಲಿ ಅನ್ನುವಂಥ ಮಾತನ್ನು ಕೂಡ ಸ್ಮರಿಸಿಕೊಂಡು, ನೋಡಿ, ಸ್ವಾತಂತ್ರ್ಯ ಅನ್ನುವಂಥದ್ದು ಕೇವಲ ಸ್ವೇಚ್ಛಾಚಾರಕ್ಕಾಗಿ ಮಾತ್ರವಲ್ಲ, ಸಮಾಜದ ಏಳಿಗೆಗಾಗಿ, ರಾಷ್ಟ್ರದ ಏಳಿಗೆಗಾಗಿ, ರಾಷ್ಟ್ರದ ಗೌರವಕ್ಕಾಗಿ ಆ ಸ್ವಾತಂತ್ರ್ಯದ ಉಪಯೋಗವನ್ನು ಮಾಡಿಕೊಳ್ಬೇಕಾಗ್ತಾ ಇದೆ. 47ನೇ ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಸ್ವಾತಂತ್ರ್ಯದ ಆವತ್ತಿನ ಆ ಕ್ಷಣಗಳಲ್ಲಿ ಚಂದ್ರನ ಮೇಲೆ ಮನೆಗಟ್ಟಿರ್ತಕ್ಕಂಥ ಈ ಸಮಯದ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಎಲ್ಲಿ ಅನ್ನುವಂಥದ್ದನ್ನು ಸ್ಮರಿಸಿಕೊಂಡಾಗ
ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ರತ್ನ ಪ್ರಶಸ್ತಿ ಪಿ ಚಂದ್ರಶೇಖರ್, ಶಂಕರಗೌಡ, ಅಖ್ತರ್, ಬಶೀರುದ್ದೀನ್, ಅಜಯ್, ಕಮಲಮ್ಮ, ಲಲಿತಾ, ಶೋಭಾ ಯಾದವ್, ಜಯಶ್ರೀ, ಮೆಹಬೂಬಿ ಸೇರಿದಂತೆ ಮಕ್ಕಳು, ಮಹಿಳೆಯರು ಭಾಗವಹಿಸಿದರು. ನಗರದ ಪೇಟ್ಲಾ ಬ್ರಿಡ್ಜ್ನಲ್ಲಿರುವ ಖಾಸಗಿ ಆಸ್ಪತ್ರೆ, ಕ್ಲಿನಿಕ್ಗಳು ಸೇರಿದಂತೆ ನಗರದಲ್ಲಿರುವ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ಇಂದು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ಖಾಸಗಿ ಒಪಿಡಿ ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲಿಸಿವೆ. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲಿನ ನಡೆದ ಅತ್ಯಾಚಾರ ಮತ್ತು ಹತ್ಯೆ ಘಟನೆ ಖಂಡಿಸಿ ನಗರದಲ್ಲಿ ಖಾಸಗಿ ಆಸ್ಪತ್ರೆಗಳ ಒಪಿಡಿ ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿವೆ. ನಗರದ ಪೇಟ್ಲಾ ಬುರ್ಜ್ನಲ್ಲಿ ಇರುವ ಖಾಸಗಿ ಆಸ್ಪತ್ರೆ, ಕ್ಲಿನಿಕ್ಗಳು ಸೇರಿದಂತೆ ನಗರದಲ್ಲಿರುವ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ಇಂದು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೆ ಖಾಸಗಿ ಒಪಿಡಿ ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲಿಸಿವೆ. ಭಾರತೀಯ ವೈದ್ಯಕೀಯ ಸಂಘ ರಾಷ್ಟ್ರವ್ಯಾಪಿ 24 ಗಂಟೆಗಳ ಮುಷ್ಕರ ನಡೆಸಲು ಕರೆ ನೀಡಿದ್ದರಿಂದ ದೇಶದೆಲ್ಲೆಡೆ ವೈದ್ಯರು 24 ಗಂಟೆಗಳ ಕಾಲ ಮುಷ್ಕರ ನಡೆಸುತ್ತಿದ್ದಾರೆ. ನಗರದ ಎಲ್ಲ ಆಸ್ಪತ್ರೆಗಳಲ್ಲಿ ತುರ್ತು ಸೇವೆ ಹೊರತುಪಡಿಸಿ ಬೇರೆ ಯಾವುದೇ ಸೇವೆ ಇಂದು ಇರುವುದಿಲ್ಲ ಎನ್ನಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಒಪಿಡಿ ಬಂದ್ ಆಗಿದ್ದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಅನುಭವಿಸಿದರು. ಗ್ರಾಮೀಣ ಭಾಗದಿಂದ ಬಂದ ಜನರು ಕ್ಲಿನಿಕ್ ಬಂದ್ನಿಂದಾಗಿ ಪರದಾಡುವಂತಾಗಿದೆ. ಸಾರ್ವಜನಿಕರಿಗೆ ಪೂರ್ವಾಪರ ಮಾಹಿತಿ ಇಲ್ಲದೆ ಚಿಕಿತ್ಸೆ ಬಂದವರು ಮರಳಿ ತೆರಳುವಂತಾಯಿತು. ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಸೂಕ್ತ ಭದ್ರತೆ ಜೊತೆಗೆ ಟ್ರೈನಿ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿ ದೇಶವ್ಯಾಪಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ತಾಲೂಕಿನ ಜಾಲಹಳ್ಳಿ ಹೋಬಳಿಯ ಮೂಡಲಗುಂಡ ಗ್ರಾಮದಲ್ಲಿ ಶುಕ್ರವಾರದಂದು ಸಿಡಿಲು ಬಡಿದು ಬಸವರಾಜ್ ತಂದೆ ಶಿವಪ್ಪ ಎಂಬುವವರು ಮೃತಪಟ್ಟ ಘಟನೆ ಜರುಗಿದೆ. ತಾಲೂಕಿನ ಜಾಲಹಳ್ಳಿ ಹೋಬಳಿಯ ಮೂಡಲಗುಂಡ ಗ್ರಾಮದಲ್ಲಿ ನಿನ್ನೆ ಸಿಡಿಲು ಬಡಿದು ಬಸವರಾಜ್ ತಂದೆ ಶಿವಪ್ಪ ಎಂಬುವರು ಮೃತಪಟ್ಟ ಘಟನೆ ಜರುಗಿದೆ. ಸಿಡಿಲು ಬಡಿದು ಮೃತಪಟ್ಟ ಹಿನ್ನೆಲೆ ಶಾಸಕಿ ಕರ್ಯಮ್ಮ ಜಿ ನಾಯಕ್ ಭೇಟಿ ನೀಡಿ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಬರುವ ಪರಿಹಾರ ಧನ ವಿಳಂಬ ಮಾಡದೆ ಸ್ಥಳದಲ್ಲಿಯೇ ಪರಿಹಾರ ನೀಡುವಂತೆ ಶಾಸಕಿ ಅಧಿಕಾರಿಗಳಿಗೆ ಸೂಚಿಸಿದಾಗ ತಕ್ಷಣ ಕುಟುಂಬಕ್ಕೆ ಸರ್ಕಾರದ 5 ಲಕ್ಷ ರೂಪಾಯಿ ಚೆಕ್ ನೀಡಿದ ನಂತರ ಮಾತನಾಡಿದ ಶಾಸಕಿ, ನಿಮ್ಮೊಂದಿಗೆ ನಾನು ಇದ್ದೇನೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪರಿಹಾರವನ್ನು ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಬರುವ ಸೌಲಭ್ಯ ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದರು. ಮೃತನ ಕುಟುಂಬಸ್ಥರಿಗೆ ಶಾಸಕಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಚೆನ್ನಮಲ್ಲಪ್ಪ ಘಂಟಿ, ಇಒ ಬಸವರಾಜ್ ಹಟ್ಟಿ, ಕಂದಾಯ ನಿರೀಕ್ಷಕ ದೇವರೆಡ್ಡಿ, ಮುಖಂಡರಾದ ಸಿದ್ದನಗೌಡ, ಮೂಡಲಗುಂಡ, ರಾಮಣ್ಣ ನಾಯಕ್, ಮದರ್ಕಲ್, ರೇಣುಕಾ ಎಂ ಸ್ವಾಮಿ, ಲಕ್ಷ್ಮಣ್ ಊಟಿ, ಬಾಲಯ್ಯ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಬೋಧಕ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ. ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಅನ್ಯಾಯ. ವೆಂಕಟೇಶ್ ನಾಯಕ್, ಅಸ್ಕಿಹಾಳ್. ಆಗಸ್ಟ್ 19ರಂದು ನುಲಿಯ ಚಂದಯ್ಯ ಜಯಂತಿ ಅದ್ದೂರಿ ಆಚರಣೆ. ಹುಲಿಗೆಪ್ಪ ಮಾಣೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ನರ ಮೇಲೆ ಹಲ್ಲೆ ಖಂಡನೆ. ರಕ್ಷಣೆಗೆ ಒತ್ತಾಯಿಸಿ ಸೂರ್ಯವಂಶಿ ಕ್ಷತ್ರಿಯ ಕಾಟಿಕ ಸಮಾಜ ವತಿಯಿಂದ ಮನವಿ. ಕೋಲ್ಕತ್ತಾ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ, ಕೊಲೆ ಖಂಡಿಸಿ ಎಐಡಿವೈಒ ಸಂಘಟನೆ ಪ್ರತಿಭಟನೆ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಅರ್ಪಿಸಿದವರು ನೆನೆಯಬೇಕು. ಕೇಶವ್ ರೆಡ್ಡಿ. ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಹತ್ಯೆ ಖಂಡಿಸಿ ಖಾಸಗಿ ಆಸ್ಪತ್ರೆಗಳ ಒಪಿಡಿ ಬಂದ್. ಸಾರ್ವಜನಿಕರ ಪರದಾಟ. ಮತ್ತು ಮೂಡಲಗುಡ್ಡದಲ್ಲಿ ಸಿಡಿಲು ಬಡಿದು ಬಸವರಾಜ್ ಸಾವು. ಶಾಸಕಿ ಕರೆಮಾ ನಾಯಕ್ ಭೇಟಿ. 5 ಲಕ್ಷ ಪರಿಹಾರ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಆರ್ಯವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿನಿರತ ಸಂಘ ರಾಯಚೂರು ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಸಮಾರಂಭ ದಿನಾಂಕ 18/8/2024 ರವಿವಾರ ಬೆಳಗ್ಗೆ 10:30ಕ್ಕೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ಸ್ವಾಗತ ಕೋರುವವರು ಅಧ್ಯಕ್ಷರು ಬಿ ವೆಂಕಟೇಶ್ ಆಲೂರು, ಕಾರ್ಯದರ್ಶಿಗಳು ಪೆಂಡಾಲ ಕಿಶೋರ್.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur.